ಒಂದು ದೇಶ ಒಂದು ಎಲೆಕ್ಷನ್ಗೆ ವೇದಿಕೆ ಸಜ್ಜಾಗಿದೆ. ಮಹತ್ವದ ಮಸೂದೆ ಮಂಡನೆಗೆ ಕೇಂದ್ರ ಸಂಪುಟ ಒಪ್ಪಿಗೆ ನೀಡಿದೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಮಿತಿ ಕೊಟ್ಟಿದ್ದ ವರದಿಯನ್ನ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದ್ದು, ಸಂಸತ್ ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆ ಮಂಡನೆ ಮಾಡಿಸುವ ಸಾಧ್ಯತೆ ಇದೆ. ಒಂದು ದೇಶ ಒಂದು ಎಲೆಕ್ಷನ್ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವುದಕ್ಕೆ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಾಯೋಗಿಕವಲ್ಲ. ಚುನಾವಣೆ ಸಮೀಪಿಸುತ್ತಿರುವಾಗ ನೈಜ ಸಮಸ್ಯೆಗಳಿಂದ ಗಮನ ಬೇರೆಡೆ ಸೆಳೆಯೋದಕ್ಕೆ ಬಿಜೆಪಿ ಇಂತಹ ವಿಷಯವನ್ನ ಮುಂದೂಡ್ತಾ ಇದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಟಿಎಂಸಿ, ಡಿಎಂಕೆ, ಎಐಎಎಂಐಎಂ ಸೇರಿದಂತೆ ಹಲವು ಪ್ರಾದೇಶಿಕ ಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇನ್ನು ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಅವ್ರಿಗೇನಾಗಿದೆ, ರೀಜನಲ್ ಪಾರ್ಟೀಸು ಬೆಳೀತಾ ಇದ್ದಾರೆ, ರೀಜನ್ ಪಾರ್ಟೀಸು ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರದ್ದೊಂದು ಪ್ರಯತ್ನ ನಡೀತಾ ಇದ್ದಾರೆ. ಈ ದೇಶದಲ್ಲಿ ಎಲ್ಲ ಪಾರ್ಟಿಯವ್ರಿಗೂ ಅವಕಾಶ ಸಿಗಬೇಕು. ಇದು ಒನ್ ನೇಷನ್ ಒನ್ ಎಲೆಕ್ಷನ್ನು ಈ ಹಿಂದೆನೂ ಕೂಡ ಇತ್ತು. ನಮ್ಮ ರಾಜ್ಯದಲ್ಲೇ ನಾವು ಒಟ್ಟಿಗೆ ಎಲೆಕ್ಷನ್ ಮಾಡಿದ್ವು. ಆಮೇಲೆ ಆಯಿತಾ, ಅದರಿಂದ ಕ್ಲಾರಿಟಿ ಇರಬೇಕು. ಸೊ 2/3 ಮೆಜಾರಿಟಿನೂ ಇಲ್ಲ. ಅದು ಪ್ರಯತ್ನ ಮಾಡ್ತಾ ಇರೋದು ಸರಿ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇಲ್ಲ. ಫಸ್ಟು ಎಲ್ಲ ಪಾರ್ಟಿಯವ್ರನ್ನೆಲ್ಲ ಕರೆಸಿಸ್ಬಿಟ್ಟು ಎಲ್ಲ ಪಾರ್ಟಿಯವ್ರನ್ನ ಕನ್ಸೆನ್ಸಸ್ ಮಾಡಲಿ, ಒಮ್ಮತದ ಅಭಿಪ್ರಾಯ ಬರಲಿ. ಒಮ್ಮತದ ಅಭಿಪ್ರಾಯ ಬರದೆ ಇಂಥ ತೀರ್ಮಾನಗಳು ಎಲ್ಲ ವೇಸ್ಟ್. ಇದು ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪೂರ್ಣ ಅವಧಿ ಮುಗಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದಾರೆ. ನನಗಿರುವಂತಹ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರ ಪತನವಾಗುತ್ತೆ. ರಾಜಕೀಯ ಬೆಳವಣಿಗೆಗಳ ಮೇಲೆ ಹೇಳಿಕೆ ಕೊಡ್ತಿದ್ದೇನೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಮಗಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ನನಗನ್ಸಲ್ಲ. ನಮಗಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ನನಗನ್ಸಲ್ಲ. ಇನ್ನು ಯತ್ನಾಳ್ ವಿಚಾರವಾಗಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ವಿಜಯೇಂದ್ರ ಮೇಲೆ ನೇರ ಆರೋಪ ಮಾಡಿದ ಯತ್ನಾಳ್ನನ್ನ ಇನ್ನೂ ಕೂಡ ಇಟ್ಕೊಂಡಿದ್ದಾರೆ. ಯತ್ನಾಳ್ನನ್ನ ಬೊಗಳೋಕೆ ಅಂತಾನೆ ಇಟ್ಕೊಂಡಿದ್ದಾರೆ. ಯತ್ನಾಳ್ ಇಟ್ಕೊಂಡಿರೋದು ಬೊಗಳೋದಕ್ಕೆ, ಬೊಗಳ್ತಿದ್ರು ಸುಮ್ಮನೆ ಇರ್ತಾರೆ ಅಂತ ಸಿದ್ದರಾಮಯ್ಯ ಬಿಜೆಪಿಯವರನ್ನ ಕೆಣಕಿದ್ರು. ಯತ್ನಾಳ್ ಅವರು ಬಿಜೆಪಿಯವರು ಇಟ್ಕೊಂಡಿದ್ದಾರೆ. ಅವನ್ನೆಲ್ಲ ಇಷ್ಟೆಲ್ಲ ಇಂಡಿಸಿಪ್ಲಿನ್ ಮಾಡಿದ್ರು ಕೂಡ ಯಾಕೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳದೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವ್ರನ್ನ ಬೊಗಳಿಸಕ್ಕೆ ಇಟ್ಕೊಂಡಿರೋದು. ನಮಗೆ ಯತ್ನಾಳ್ ಅವರು ಕಲಬುರಗಿಯಲ್ಲಿ ನಿನ್ನೆ ಸಚಿವ ಸಂಪುಟ ಸಭೆ ನಡೆದಿದ್ದು ಕಾಂಗ್ರೆಸ್ ಹಾಗೂ ದೋಸ್ತಿ ನಾಯಕರ ಮಧ್ಯೆ ಪರಸ್ಪರ ವಾಗ್ದಾಳಿಗೆ ಕಾರಣವಾಗಿದೆ. ಈ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿದ್ದು, ಸಿದ್ದರಾಮಯ್ಯ ಅವರನ್ನ ಬೆಂಗಳೂರು, ಮೈಸೂರು ಮುಖ್ಯಮಂತ್ರಿ ಅಂತ ಜನ ಹೇಳುತ್ತಿದ್ದಾರೆ. ಇದಕ್ಕೆ ತೇಪೆ ಹಾಕಲು ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸಭೆ ನಡೆಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ಇದಕ್ಕೆ ಬಿಜೆಪಿ ನಾಯಕರು ಧ್ವನಿಗೂಡಿಸಿದ್ದಾರೆ. ಕಲಬುರಗಿ ಕ್ಯಾಬಿನೆಟ್ ವಿಚಾರವಾಗಿ ವಿರೋಧ ಪಕ್ಷಗಳ ಟೀಕೆಗೆ ಸಚಿವ ಎಚ್ಸಿ ಮಹದೇವಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ. 2013ರಲ್ಲೂ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸಭೆ ಆಗಿತ್ತು. ಕ್ಯಾಬಿನೆಟ್ ಸಭೆ ಎಲ್ಲಿ ಆದರೂ ಕೂಡ ರಾಜ್ಯದ ಅಭಿವೃದ್ಧಿಯ ಅಜೆಂಡಾಗಳನ್ನ ಇಟ್ಕೊಂಡಿರ್ತೇವೆ ಅಂತ ತಿರುಗೇಟನ್ನು ಕೊಟ್ಟಿದ್ರು. ಬೆದರಿಕೆ ಹಾಗೂ ಜಾತಿ ನಿಂದನೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ತೀರ್ಪು ನಾಳೆ ಹೊರಬೀಳುತ್ತೆ. ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದವನ್ನು ಮಂಡಿಸಿದ್ರು. ಸರ್ಕಾರದ ಪರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರದೀಪ್ ಕುಮಾರ್ ಪ್ರತಿವಾದವನ್ನು ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ನಾಳೆಗೆ ತೀರ್ಪನ್ನು ಕಾಯ್ದಿರಿಸಿದೆ. ಇತ್ತ ಜಾತಿ ನಿಂದನೆ ಆರೋಪ ಎದುರಿಸುತ್ತಿರುವಂತಹ ಶಾಸಕ ಮುನಿರತ್ನ ವಿರುದ್ಧ ಒಕ್ಕಲಿಗ ನಾಯಕರು ಸಿಡಿದೆದ್ದಿದ್ದಾರೆ. ನೆಲಮಂಗಲದ ಸೊಂಡೆಕೊಪ್ಪ ಬೈಪಾಸ್ ಬಳಿಯಲ್ಲಿ ನೂರಾರು ಕಾರ್ಯಕರ್ತರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿ ಮುನಿರತ್ನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮತ್ತೊಂದೆಡೆ ಸಚಿವ ಚಲುವರಾಯಸ್ವಾಮಿ ನಾಳೆ ಸಂಜೆ ಒಕ್ಕಲಿಗರ ಶಾಸಕರ ಸಭೆಯನ್ನು ಕರೆದಿದ್ದಾರೆ. ಶಾಸಕ ಮುನಿರತ್ನ ಒಕ್ಕಲಿಗ ಸಮುದಾಯದ ಮೇಲೆ ಅವಹೇಳನಕಾರಿ ಮಾತು ಹಿನ್ನೆಲೆಯಲ್ಲಿ ಮುಂದಿನ ಹೋರಾಟ ರೂಪುರೇಷೆಗಳ ಬಗ್ಗೆ ನಿರ್ಧಾರ ಮಾಡಲು ಸಭೆಯನ್ನ ಕರೆಯಲಾಗಿದೆ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ನಡೆಯಲಿದೆ. ಇನ್ನು ಇಲ್ಲಿ ಯಾವುದೇ ದ್ವೇಷದ ರಾಜಕಾರಣ ಇಲ್ಲ, ಕಾನೂನು ಪ್ರಕಾರ ಕ್ರಮ ಅಂತ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 14 ದಿನ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದಾರೆ. ಅಂದರೆ ನಾನು ಮಾಡಿದ್ದೀನಾ, ನಮ್ಮ ಸರ್ಕಾರ ಮಾಡಿದ್ಯಾ?
ಇಲ್ಲ ನಮ್ಮ ಗಮನಕ್ಕೆ ಬಂದಿರೋದು ಬೇರೆ ವಿಚಾರ. ಬಟ್ ಪೊಲೀಸ್ನವರಿಗೆ ಕಾನೂನು ರೀತಿ ಮಾಡಿ ಅಂತ ಹೇಳಿದ್ದೀವಿ ಮ್ಯಾಜಿಸ್ಟ್ರೇಟ್. ಅರುಣ್ ಕಾರಜೋಳಗೆ ವಿಧಾನಸಭೆ ಟಿಕೆಟ್ ಕೊಟ್ರೆ ಅವರ ಜನಪ್ರಿಯ ಕಾರ್ಯಕ್ರಮಗಳು, ಜನೋಪಯೋಗಿ ಕಾರ್ಯಗಳನ್ನ ಬಿಡುಗಡೆ ಮಾಡ್ತೇವೆ. ಅವರು ಬಹಳ ಇದೆ ಅಂತವು ಇನ್ನು ವಿತ್ ಪ್ರೂಫ್ ಬಿಡುಗಡೆ ಮಾಡ್ತೀವಿ ನೋಡಿವ್ರಂತೆ ಅಂತ ಬಿಜೆಪಿ ಉಚ್ಚಾಟಿತ ಮುಖಂಡ ರಾಮಣ್ಣ ತಲೆವಾಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಪರೋಕ್ಷವಾಗಿ ಅರುಣ್ ಕಾರಜೋಳ ಅವರ ಸಿಡಿ ಪೆನ್ ಡ್ರೈವ್ ಬಿಡುಗಡೆ ಮಾಡೋದಾಗಿ ಹೇಳಿದ್ದಾರೆ. ಬಾಗಲಕೋಟೆಯ ಮುಧೋಳದಲ್ಲಿ ಮಾತನಾಡಿದ ಅವರು ಏನ್ ಹೇಳಿದ್ರು, ಯಾವ ವಿಚಾರ ಅಂತ ಈಗಲೇ ಹೇಳೋಕ್ಕಾಗೋದಿಲ್ಲ, ಸಂದರ್ಭ ಬಂದಾಗ ಹೇಳ್ತೀವಿ, ಧಾರಾವಾಹಿ ರೂಪದಲ್ಲಿ ಬರುತ್ತೆ ನೋಡ್ತಾ ಇರಿ ಅಂತ ಹೇಳಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಇವತ್ತಿಗೆ ಬರೋಬ್ಬರಿ 100 ದಿನ ಕಳೆದಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಸ್ವಾಮಿ ಕೊಲೆ ಬಳಿಕ ಮೈಸೂರಿನ ಹೋಟೆಲ್ನಲ್ಲಿ ದರ್ಶನ್ ಅವರನ್ನ ಬಂಧಿಸಲಾಗಿತ್ತು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದರ್ಶನ್ ವಿಚಾರಣೆ ಬಳಿಕ ಕೇಸ್ನ 2ನೇ ಆರೋಪಿ ಅಂತ ತಿಳಿದು ಬಂದಿತ್ತು. ಪರಪ್ಪನ ಅಗ್ರಹಾರದಲ್ಲಿ ರೌಡಿಗಳ ಜೊತೆ ರಾಜಾತಿಥ್ಯ ಪ್ರಕರಣ ಸಂಬಂಧ ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ ಟಿವಿ ಕೊಡಿ ಅಂತ ಕಳೆದೊಂದು ವಾರದಿಂದ ಪರಿಪರಿಯಾಗಿ ಕೇಳಿಕೊಳ್ತಿದ್ದಾನೆ. ಹೀಗಾಗಿ ಈಗ ದರ್ಶನ್ ಇರುವಂತಹ ಸೆಲ್ಗೆ ಟಿವಿಯನ್ನು ನೀಡಲಾಗಿದೆ. ಆದರೆ ದೂರದರ್ಶನ ಬಿಟ್ಟರೆ ಬೇರೆ ಯಾವುದೇ ಖಾಸಗಿ ಚಾನೆಲ್ ಇದರಲ್ಲಿ ಬರ್ತಾ ಇಲ್ವಂತೆ. ಕಂಬಿ ಹಿಂದೆ ಇರೋ ದರ್ಶನ್ಗೆ ನಿತ್ಯ ಬೇಲ್ನದ್ದೇ ಚಿಂತೆ. ಪೊಲೀಸರು ಕಲೆ ಹಾಕಿರೋ ಸಾಕ್ಷ್ಯಗಳ ಮೇಲೆ ದರ್ಶನ್ ಪರ ವಕೀಲರು ಚಾಲೆಂಜ್ ಮಾಡದಂತೆ ಖಾಕಿ ಪಡೆ ರಣತಂತ್ರವನ್ನೇ ರೂಪಿಸಿದೆ. ಒಂದ್ ವೇಳೆ ಆರೋಪಿಗಳು ಉಲ್ಟಾ ಹೊಡೆದ್ರು ಸಾಕ್ಷಿಗಳೇ ಗಟ್ಟಿಯಾಗಿರಬೇಕು ಅಂತ ರಿಪೋರ್ಟ್ಗಳ ಮೂಲಕ ಉತ್ತರ ಕೊಡೋದಕ್ಕೆ ಸರ್ವ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ದರ್ಶನ್ ಬೇಲ್ ವಿಚಾರ ಭಾರೀ ಚರ್ಚೆಗೀಡಾಗಿದೆ. ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೇಸ್ ಸಂಬಂಧ 3 ಎಫ್ಐಆರ್ ದಾಖಲಾಗಿದ್ದು ತನಿಖೆಗೆ 108 ವಿಘ್ನಗಳು ಎದುರಾಗಿವೆ. ರಾಜಾತಿಥ್ಯ, ಫೋನ್ ಕರೆ, ಸಿಬ್ಬಂದಿ ಕರ್ತವ್ಯ ಲೋಪ, ಈ 3 ಕೇಸ್ ತನಿಖೆ ಪೂರ್ಣ ಲೆಡ್ಜರ್ ಮಾಹಿತಿ ಬೇಕು. ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನು ಕೂಡ ಉಲ್ಲೇಖಿಸಬೇಕು. ಆದರೆ ಪ್ರಮುಖ ಆಗಿರುವಂತಹ ಲೆಡ್ಜರ್ ಮಾಹಿತಿಯನ್ನು ಸಿಗದೆ ತನಿಖೆಗೆ ಹಿನ್ನಡೆಯಾಗ್ತಿದೆ. ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೇಸ್ ಸಂಬಂಧ ವಿಲ್ಸನ್ ಗಾರ್ಡನ್ ನಾಗನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವುದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಹೀಗಾಗಿ ರೌಡಿ ನಾಗ ಸೇರಿದಂತೆ 27 ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವ ತಯಾರಿ ನಡೆದಿದೆ. ಬೆಳಗಾವಿ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗ, ಗ್ರೇಸ್, ವಾಲ್ಟರ್, ವೇಲು ಹಾಗೂ ಮನೋಹರ್ ಶಿಫ್ಟ್ ಆಗಿದ್ರೆ, ಧಾರವಾಡ ಕಾರಾಗೃಹಕ್ಕೆ ಮೋಹನ್ ಕಣ್ಣನ್, ಕಾರ್ತಿಕ್ ಹಾಗೂ ಆನಂದ್ ಶಿಫ್ಟ್ ಆಗಿದ್ದಾರೆ. ಇನ್ನು ಉಳಿದ ಆರೋಪಿಗಳನ್ನ ಎಲ್ಲಾ ಕಡೆಯ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸೂಚನೆ ನೀಡಲಾಗಿದೆ. ಎಚ್ಎಸ್ಆರ್ಪಿ ಅಳವಡಿಕೆ ಕುರಿತು ಸಾಕಷ್ಟು ಪರ ವಿರೋಧದ ನಡುವೆ ಈಗ ವಾಹನ ಸವಾರರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈಗ ನಂಬರ್ ಪ್ಲೇಟ್ ಅಳವಡಿಕೆಯ ಅವಧಿಯನ್ನು ಹೈಕೋರ್ಟ್ ವಿಸ್ತರಿಸಿದೆ. ನಂಬರ್ ಪ್ಲೇಟ್ ಅಳವಡಿಕೆಗೆ ಕಾಲಾವಕಾಶ ನೀಡುವಂತೆ ಕೋರ್ಟ್ಗೆ ಹಿರಿಯ ವಕೀಲ ದೇವದತ್ ಕಾಮತ್ ಮನವಿಯನ್ನು ಮಾಡಿದ್ರು. ಅವರ ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯವು ನಂಬರ್ ಪ್ಲೇಟ್ ಅವಧಿಯನ್ನು ವಿಸ್ತರಿಸಿ ವಿಚಾರಣೆಯನ್ನು ನವೆಂಬರ್ 20ಕ್ಕೆ ಮುಂದೂಡಿತು. ಕೇರಳ ಮಾದರಿ ಮೀಟೂ ಕಮಿಟಿ ವಿಚಾರವಾಗಿ ನಟಿ ಚೈತ್ರಾ ಆಚಾರ್ ಮಾತನಾಡಿದ್ದಾರೆ. ಚಿತ್ರರಂಗದಲ್ಲಿ ಲೈಂಗಿಕ ಶೋಷಣೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಶೋಷಣೆ ಇಲ್ಲ ಅಂತ ಹೇಳೋದು ಪ್ರಪಂಚದಲ್ಲಿ ಕಳ್ಳತನ ಇಲ್ಲ ಅಂತ ಹಾಗೆ ಆಗುತ್ತೆ ಅಂತ ಹೇಳಿದ್ರು. ನನಗೆ ಯಾವತ್ತೂ ಈ ರೀತಿಯ ಅನುಭವ ಆಗಿಲ್ಲ. ಆದರೆ ಶೋಷಣೆ ಆಗಿರೋರು ನನ್ನ ಬಳಿ ಹೇಳ್ಕೊಂಡಿದ್ದಾರೆ. ನನ್ನ 2ನೇ ಚಿತ್ರದ ಶೂಟಿಂಗ್ ವೇಳೆ ಜೂನಿಯರ್ ಆರ್ಟಿಸ್ಟ್ ತಮಗಾದ ಅನುಭವ ಹೇಳ್ಕೊಂಡಿದ್ರು. ಯಾವುದೋ ಸಿನಿಮಾಗೆ ಆಕೆ ಆಡಿಷನ್ ಕೊಟ್ಟಿದ್ರಂತೆ. ಮೊದಲ ರೌಂಡ್ನಲ್ಲಿ ಸೆಲೆಕ್ಟ್ ಆಗಿದ್ರಾ ಅಂತ ಅವರು ಆಕೆಗೆ ಕೇಳಿದ್ರಂತೆ. ನಂತರ ಕಾಲ್ ಮಾಡಿ ನಮ್ಮ ಜೊತೆ ಟ್ರಿಪ್ಗೆ ಬನ್ನಿ, ನಿಮ್ಮನೆ ನಾಯಕಿ ಮಾಡ್ತೀವಿ ಅದಕ್ಕೆ ಅಂತ ಹೇಳಿದ್ರಂತೆ. ಈ ಅನುಭವವನ್ನ ಆಕೆ ಚೈತ್ರಾ ಆಚಾರ್ ಬಳಿ ಶೇರ್ ಮಾಡ್ಕೊಂಡಿದ್ದಾರೆ. ಇರ್ತಾರಲ್ಲ ಆ ಥರದ ಎಕ್ಸ್ಪೀರಿಯನ್ಸ್ ಎಷ್ಟೊಂದು ಜನಕ್ಕೆ ಆಗ್ತಾ ಇರುತ್ತಲ್ಲ, ಅವ್ರಿಗೆಲ್ಲರಿಗೂ ಒಂದು ವಾಯ್ಸ್ ಬೇಕು ಅಂದರೆ ಈ ಥರ ಒಂದು ಕಮಿಟಿ ಇದ್ದಾಗ ಯಾರೋ ನನ್ನ ಕೈಯಲ್ಲಿ ಮಾತಾಡೋಕ್ಕಾಗಲ್ಲ ಅಂದರೂ ಇವ್ರ ಹತ್ರ ಹೋದರೆ ನನ್ನ ಕೆಲಸ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಬಂದರೆ ಮುಂದೆ ಆಗುವಂಥ ಒಂದು ಸಿಚುವೇಶನ್ಸ್ನ ತಡಿಬೋದು. ಟಚ್ ವುಡ್ ನನಗೆ ಆಗದೆ ಇರ್ಬೋದು ಮುಂದೆ, ಬಟ್ ಆದರೆ ನನಗೆ ಇಲ್ಲಿ ಹೋದ್ರೆ ನನಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಗ್ಬೋದೇನೋ. ಸೊ ಹಾಗಾಗಿ ಈ ಥರದ್ದು ಒಂದು ಸಿಸ್ಟಮು ಯಾವುದೇ ಭಾಷೆ ಆಗಲಿ ಯಾವುದೇ ಲ್ಯಾಂಗ್ವೇಜ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 74ನೇ ಹುಟ್ಟುಹಬ್ಬ ಇವತ್ತು. ಅಭಿನಯ, ಭಾರ್ಗವ ಸೇರಿದಂತೆ ಸಾಕಷ್ಟು ಬಿರುದುಗಳನ್ನು ತಮ್ಮ ಅಭಿಮಾನಿ ದೇವರುಗಳಿಂದ ಪಡೆದಂತಹ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಅಭಿನಯಿಸಿ ಕನ್ನಡಿಗರ ಮನವನ್ನು ಗೆದ್ದಿದ್ರು. ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿ ಹೂವಿನ ಅಲಂಕಾರ ಮಾಡಿದ ವಿಷ್ಣು ಅಭಿಮಾನಿಗಳು ಪೂಜೆಯನ್ನು ನೆರವೇರಿಸಿದ್ರು. ಇನ್ನು ನಾಗರಬಾವಿಯ ಮಲ್ಲತ್ತಹಳ್ಳಿ ಗ್ರಾಮದ ಕೆಂಗುಂಟೆಯ 4ನೇ ಕ್ರಾಸ್ನಲ್ಲಿ ವಿಷ್ಣು ಅಭಿಮಾನಿಗಳ ಬಳಗದ ವತಿಯಿಂದ ರಕ್ತದಾನ ಶಿಬಿರವನ್ನು ಮಾಡಲಾಯಿತು.
ಪಶ್ಚಿಮ ಬಂಗಾಳದ ಮೆದಿನಾಪುರ್ನಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು. ಹೀಗಾಗಿ ಇವತ್ತು ಸಿಎಂ ಮಮತಾ ಬ್ಯಾನರ್ಜಿ ಸಿಮುಲಿಯಾ ಗ್ರಾಮಕ್ಕೆ ಭೇಟಿ ನೀಡಿ ಪ್ರವಾಹದ ಹಾನಿ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಪ್ರವಾಹದಿಂದ ಉಂಟಾದ ಹಾನಿಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಒಡಿಶಾದ ಹಲವು ಜಿಲ್ಲೆಗಳಲ್ಲಿ ಭೀಕರ ಮಳೆಯಾಗುತ್ತಿದ್ದು ಪ್ರವಾಹ ಸೃಷ್ಟಿಯಾಗಿದೆ. ನಿರಂತರ ಮಳೆಯಿಂದಾಗಿ ಸುವರ್ಣರೇಖಾ ನದಿಯ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಇದರ ಪರಿಣಾಮ ಬಾಲ್ಸೋರ್ ಜಿಲ್ಲೆಯ ಹಲವು ಪ್ರದೇಶಗಳು ಮುಳುಗಡೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಒಡಿಶಾ ಸಿಎಂ ಮೋಹನ್ ಚರಣ್ ಇಂದು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದರು. ಸಾವಿರಾರು ಎಕರೆ ಕೃಷಿ ಭೂಮಿ ಜಲಸಮಾಧಿಯಾಗಿದ್ದು ಮನೆಗಳನ್ನು ಕಳ್ಕೊಂಡು ಜನರು ಕಣ್ಣೀರು ಹಾಕ್ತಿದ್ದಾರೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೆದಿದೆ. ಕೆಲವು ಕಡೆ ಸಣ್ಣ ಪುಟ್ಟ ಗಲಾಟೆಗಳು ಆಗಿದ್ದು ಬಿಟ್ಟರೆ ಬೇರೆಲ್ಲ ಕಡೆಯೂ ಮತದಾನ ಶಾಂತಿಯುತವಾಗಿ ಪೂರ್ಣಗೊಂಡಿದೆ. ಮೊದಲ ಹಂತದಲ್ಲಿ 7 ಜಿಲ್ಲೆಗಳ 24 ಕ್ಷೇತ್ರಗಳಲ್ಲಿ ವೋಟಿಂಗ್ ಆಗಿದೆ. ಒಟ್ಟು 64 ಅಭ್ಯರ್ಥಿಗಳ ಭವಿಷ್ಯವನ್ನ 7.114 ಲಕ್ಷ ಮತದಾರರು ಬರೆದಿದ್ದು ಇವಿಎಂನಲ್ಲಿ ಸುಭದ್ರವಾಗಿದೆ. ಮೊದಲ ಹಂತದಲ್ಲಿ 58% ಮತದಾನವಾಗಿದೆ. ನೀಲಗಿರಿಯ ಉಡ್ಗಾಯಿನಲ್ಲಿ ನೀಲಕುರುಂಜಿ ಹೂವುಗಳು ಅರಳಿದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. 12 ವರ್ಷಗಳಿಗೊಮ್ಮೆ ಮಾತ್ರ ಅರಳುವ ನೀಲಕುರುಂಜಿ ಹೂವಿನ ಸೌಂದರ್ಯ ಸವಿಯಲು ಪ್ರವಾಸಿಗರು ಆಗಮಿಸಿ ಕಣ್ತುಂಬಿಕೊಳ್ತಿದ್ದಾರೆ. ವಿದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ.